ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ. ಸೊ ನಿನ್ನೆ ನೈಟ್ ನಮ್ಮ ಮನೆಯವ್ರು ಬರೋದು ತುಂಬ ಲೇಟ್ ಆಯಿತು, 2:15 ಆಯಿತು ಅವ್ರು ಬಂದಮೇಲೆ ಅವ್ರಿಗೆ ಸೋಡಾ ಕೊಟ್ಟು ಎಲ್ಲ ಮಲಗೋಷ್ಟರಲ್ಲಿ 3 ಗಂಟೆ ಆಗೋಯಿತು. ಸೊ 3 ಗಂಟೆಗೆ ಮಲಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಎದ್ದೇಳೋದು. ಸೊ ಎದ್ದಿದ ತಕ್ಷಣ ಅನ್ನ ಸಾರೆಲ್ಲ ಮಾಡಿದ್ದೀನಿ, ಹಾಗೆ ನನಗೂ ಗಂಜಿ ಕೂಡ ಮಾಡ್ಕೊಂಡಿದ್ದೀನಿ. ಈಗ ರೆಡಿಯಾಗಿದ್ದೀನಿ, ಹೊರಗಡೆ ಸ್ವಲ್ಪ ಹೋಗೋದಿದೆ. ಎಲ್ಲಿಗೆ ಅಂದರೆ ಮೊನ್ನೆ ಬ್ಯಾಂಕ್ ಹೋಗಿದ್ವಲ್ಲ ಫ್ರೆಂಡ್ಸ್, ಅವಾಗ ಕ್ಲೋಸ್ ಆಗಿತ್ತಲ್ಲ. ಸೊ ಇವತ್ತು ಬ್ಯಾಂಕ್ ಹೋಗಬೇಕಿದೆ, ಸ್ವಲ್ಪ ಕೆಲಸ ಇದೆ. ಸೊ ಬನ್ನಿ ಈಗ ಬೇಗ ಹೋಗಿ ಬ್ಯಾಂಕ್ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ. ಮನೆಯವ್ರು ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿಯಾಗಿ ಬಂದಿದ ತಕ್ಷಣ ನಾಷ್ಟ ಕೊಟ್ಬಿಟ್ಟು ನಾನು ಗಂಜಿ ಕುಟ್ಕೊಂಡು ಹೊಡೋದು. ಬ್ಯಾಂಕ್ ಹೋಗಿ ಬಂದರೆ ಅದೊಂದು ದೊಡ್ಡ ಕೆಲಸ ತಪ್ಪುತ್ತೆ. ಅಂದರೆ ಇವತ್ತು ಡಿಮಾರ್ಟಿಗೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಈಗ ಬ್ಯಾಂಕ್ ಹೋಗಿ ಮುಗಿಸ್ಕೊಂಡು ಈಗ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಫ್ರೆಂಡ್ ಶಾಪ್ ಹತ್ರ. ಸೊ ಇಲ್ಲಿ ಹೆಲ್ಮೆಟ್ ತೊಗೊಂಡೋಗ್ಬೇಕಿದೆ. ನನ್ನ ಹೆಲ್ಮೆಟ್ ನಾನು ತಂದಿದ್ದೀನಿ, ನನ್ನ ಹಸ್ಬೆಂಡ್ ಹೆಲ್ಮೆಟ್ ತೊಗೊಂಬಂದರೆ ಈಗ ಹೋಗೋದೆ ಡಿಮಾರ್ಟ್ಗೆ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್ ಫೈನಲಿ ಈಗ ಬ್ಯಾಂಕ್ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಪಕ್ಕದಲ್ಲಿ ಏನು ಟ್ರಾಫಿಕ್ ನೋಡಿ ಫ್ರೆಂಡ್ಸ್, ಇನ್ನೂ ತುಂಬ ದೂರದಿಂದ ಇತ್ತು. ನಾನು ಟ್ರಾಫಿಕಲ್ಲಿ ಮರ್ತೋಗಿದ್ದೆ ವೀಡಿಯೋ ಮಾಡ್ಕೊಂಡು, ಆಮೇಲೆ ವೀಡಿಯೋ ಮಾಡ್ಕೊಳ್ತಾಯಿದ್ದೀನಿ. ಎಷ್ಟು ಟ್ರಾಫಿಕ್ ಅಂದರೆ ಆ ಬಿಸಿಲಿಗೂ ಆ ಟ್ರಾಫಿಕ್ಗೂ ತಲೆಗೆಟ್ಟೋಗುತ್ತೆ ಫ್ರೆಂಡ್ಸ್. ಹೇಳಬೇಕು ಅಂದರೆ ನನಗೆ ಇವತ್ತು ಡಿಮಾರ್ಟ್ಗೆ ಹೋಗೋದಕ್ಕೆ ಮೂಡೇ ಇಲ್ಲ. ಸೊ ಆಲ್ರೆಡಿ ಮುಂಚೆನೇ ನಮ್ಮ ಮನೆಯವ್ರು ಕೇಳಿದರು ಹೋಗೋಣ ಅಂತ. ಅವಾಗ ಬೇಡ ಅಂದಿದ್ದೆ ನಾನು, ಮತ್ತು ಈಗಲೂ ಬೇಡ ಅಂದರೆ ಆಮೇಲೆ ಮುಂದಕ್ಕೆ ಕಷ್ಟ ಆಗಿಬಿಡುತ್ತೆ ಅಂದ್ಕೊಂಡು ಸರಿ ಅಂದ್ಕೊಂಡು ಹಂಗೂ ಹಿಂಗೂ ಹೋಗ್ತಾಯಿದ್ದೀನಿ. ಸದ್ಯ ಮಳೆ ಬರ್ದಿರ ಇದ್ದರೆ ಸಾಕು ಫ್ರೆಂಡ್ಸ್ ಹೋಗಿ ಬರೋಷ್ಟಲ್ಲಿ. ಸೊ ಮಳೆ ದಿನ ಬರ್ತಾಯಿದೆ ಇಲ್ಲಿ ಈ ಕಡೆ. ಈ ನಡುವೆ ಎಷ್ಟೇ ಮಳೆ ಬಂದ್ರೂ ಸೆಕೆ ಮಾತ್ರ ಕಡಿಮೆ ಆಗ್ತಾಯಿಲ್ಲ, ಅಷ್ಟೇ ಇದೆ ಸೆಕೆ. ಬಿಸಿಲು ಬೆಳಗ್ಗೆಯಿಂದ ಹಾಗೆ ಇರುತ್ತೆ. ಸೊ ಒಂದು 3 ಗಂಟೆ 4 ಗಂಟೆ ಆದಮೇಲೆ ಕತ್ತು ಅಂದರೆ ಮೋಡ ಮುಚ್ಕೊಂಡಿರೋ ಥರ ಆಗುತ್ತೆ. ಸೊ ಬನ್ನಿ ಈಗ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಬೇಕಾಗಿರೋ ಐಟಮ್ ಮಾತ್ರ ತೊಗೊಂಡು ಬರೋಣ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ. ಫೈನಲಿ ಡಿಮಾರ್ಟಿಗೆ ಬಂದ್ವಿ. ಸೊ ಇವತ್ತು ಸೋಮವಾರ ಜನ ಇರಲ್ಲ ಅಂದ್ಕೊಂಡು ಬಂದರೆ ಇವತ್ತು ಸರಿಯಾಗೇ ಇದ್ದಾರೆ ಜನ. ಸೊ ಪಾರ್ಕಿಂಗ್ ಸಿಗ್ತಾಯಿಲ್ಲ. ಬನ್ನಿ ಈಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗಿ ಶಾಪಿಂಗ್ ಮುಗಿಸ್ಕೊಂಬರೋಣ. ಯಾಕೋ ಇವತ್ತು ಇಂಟ್ರೆಸ್ಟ್ ಇಲ್ಲ, ಮಳೆ ಬರೋಂಗಿದೆ. ಸೊ ನೋಡಬೇಕು ಏನು ಕತೆ ಏನು ಅಂತ ಅಂದ್ಕೊಂಡು, ಏನೇನು ತೊಗೊಳ್ತೀವಿ ಅಂದ್ಕೊಂಡು. ಆದಷ್ಟು ತಿಂಡಿಗಳೆಲ್ಲ ಅವಾಯ್ಡ್ ಮಾಡಿ ಬರೀ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಬೇಕು. ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಏನು ತಿಂಡಿಗಳೆಲ್ಲ ತೊಗೊಳಂಗಿಲ್ಲ, ಜಸ್ಟ್ ಮನೆ ಐಟಮ್ ಮಾತ್ರ ಅಂದ್ಕೊಂಡು ನೋಡೋಣ ಏನು ಮಾಡ್ತಾರೋ. ಡಿಮಾರ್ಟ್ ಶಾಪಿಂಗ್ ಎಲ್ಲ ಮುಗೀತು. ಸೊ ಅಂದ್ಕೊಂಡಿದ್ದ ಪ್ರೈಸ್ಗಿಂತ ಕಡಿಮೆನೇ ಆಯಿತು, ಖುಷಿ ಆಯಿತು. ಸೊ ಈ ಜ್ಯೂಸ್ ಮಾತ್ರ ತೊಗೊಂಡಿದ್ದಾರೆ ಅಷ್ಟೇ, ಬೈ 1 get 1 ಅಂತ. ಸೊ ಅದು ಬಿಟ್ಟರೆ ಬೇರೆ ಏನೂ ತಿಂಡಿಗಳು ತೊಗೊಂಡೇ ಇಲ್ಲ. ಸೊ ಎಲ್ಲ ಬೇಕಾಗಿರೋ ಐಟಮೇ ತೊಗೊಂಡಿದ್ವಿ. ಈಗ ನಮ್ಮ ಮನೆಯವರಲ್ಲಿ ಪಾಪ್ಕಾರ್ನ್ ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾರೆ. ಐ ಥಿಂಕ್ ಪಾಪ್ಕಾರ್ನ್ ತರಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಸೊ ಅವ್ರು ಬಂದಮೇಲೆ ಹೋಗೋದೆ. ಗಾಡಿ ನೋಡಿ ಅಲ್ಲಿದೆ, ಗಾಡಿ ಅಲ್ಲಿದೆ ಫ್ರೆಂಡ್ಸ್. ಸೊ ಇಲ್ಲಿ ಫ್ರೆಂಡ್ಸ್ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಬರ್ತಾ ಇರುತ್ತೆ ಸರ್. ಪಾಪ್ಕಾರ್ನ್ ಅವ್ರಿಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್, ಚೀಸ್ ಚೆನ್ನಾಗಿರುತ್ತೆ, ಅದಕ್ಕೆ ಪಾಪ್ಕಾರ್ನ್ ತೊಗೊಂಡ್ಬಂದಿದ್ದಾರೆ. ಎಲ್ಲ ಮೆಲ್ಟಾಗಿ ಬಿದೋಗ್ತಾ ಇದೆ ಐಸ್ ಕ್ರೀಮ್. ಸೊ ಫ್ರೆಂಡ್ಸ್ ಹಾಗೆ ಬರ್ತಾ ಅಂದಿವಿ, ಸೊಪ್ಪು ತೊಗೊಂಡು ಹಾಗೆ ಬಂದ್ವಿ. ಟ್ರಾಫಿಕ್ ಏನು ಅಷ್ಟಿರಲಿಲ್ಲ, ಇದು ಒಣಗೊನೆ ಸೊಪ್ಪು ಅನಿಸುತ್ತೆ ಫ್ರೆಂಡ್ಸ್. ತೊಗೊಂಡು ಬಂದ್ವಿ. ಸೊ ಅದು ನಾನು ಕರೆಯೋದು ಫ್ರೆಂಡ್ಸ್ ಮುಳ್ಳು ಸೊಪ್ಪು ಅಂತ. ಸೊ ಅದು ನಾವು ಲವ್ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯವರು ನನಗೆ ಅವ್ರ ಮನೇಲಿ ಮಾಡಿದರೆ ಕೊಡೋರು ನನಗೆ. ಅವಾಗ ಒಂದು ಸ್ವಲ್ಪ ಟೇಸ್ಟ್ಗೆ ಆವಾಗ ಮುಳ್ಳು ಥರ ಇರೋದಲ್ಲ. ನಾನು ಇದೇನು ಮುಳ್ಳು ಸೊಪ್ಪು ಅಂತ ಆವಾಗಿಂದ ನಾನು ಮುಳ್ಳು ಸೊಪ್ಪು ಅಂದಿದ್ದು. ಒಂದು ಸತಿ ಅವ್ರು ನೆನ್ಪಿಟ್ಕೊಂಡ್ಬಿಟ್ಟು ಅವ್ರು ನನಗೆ ಅದ್ರ ರಿಯಲ್ ಹೆಸ್ರು ಹೇಳಲ್ಲ, ಮುಳ್ಳು ಸೊಪ್ಪು ಐತೆ ತೊಗೊಳ್ಳೋಣ ಅಂತ ಅವ್ರು ನನಗೆ ಹೇಳ್ತಾರೆ. ಸೊ ಫೈನಲಿ ಅದು ಇತ್ತು, ಅದನ್ನು ತೊಗೊಂಡು ಈಗ ಹೋಗ್ತಾ ಇದ್ದೀವಿ ಆನ್ ದ ವೇ. 3 ಗಂಟೆ ಹೋಗಿತ್ತು ಫ್ರೆಂಡ್ಸ್ ಶಾಪಿಂಗೆಲ್ಲ ಮುಗಿಸೋಷ್ಟರಲ್ಲಿ. ಸೊ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ಆಲ್ ಟೈಮ್ ಫೇವ್ರೆಟ್ ಮಿಕ್ಸ್ ಫ್ರೂಟ್ ಜ್ಯೂಸು. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗ್ತಿದ್ದಾರೆ. ಎಲ್ಲ ಐಟಮ್ಮು ಎತ್ಕೊಂಡು ಹೋದ್ವಿ, ಆದರೆ ಸೊಪ್ಪನ್ನ ಗಾಡಿಯಲ್ಲೇ ಬಿಟ್ಬಿಟ್ಟಿದ್ವಿ ಫ್ರೆಂಡ್ಸ್. ಸೊ ಈಗ ಅದನ್ನು ಈಸ್ಕೊಂಡು ಈಗ ನಮ್ಮ ಮನೆಯವರು ಹೊರಗಡೆ ಹೋಗ್ತಾಯಿದ್ದಾರೆ. ಇದೇ ಗ್ಯಾಪಲ್ಲಿ ಇನ್ನು 1 hour ಇದೆ ಅಷ್ಟೇ, 6 ಗಂಟೆಗೆ. ಅಷ್ಟರಲ್ಲಿ ನಾನು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಫ್ರೆಶ್ ಅಪ್. ಸೊ ಫೈನಲಿ ಕರೆಕ್ಟಾಗಿ 6 ಗಂಟೆಗೆ ಪೂಜೆ ಕೂಡ ಮುಗಿಸ್ಕೊಂಡೆ ಫ್ರೆಂಡ್ಸ್, ಸೋಮವಾರ ಅಲ್ವಾ. ಸೊ ರೆಡಿಯಾಗಿ ಪೂಜೆ ಕೂಡ ಮಾಡಿದ್ದಾಯಿತು ಫ್ರೆಂಡ್ಸ್. ಈಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ಸೊ ಮಧ್ಯಾಹ್ನ ಡಿಮಾರ್ಟಿಂದ ಬಂದಮೇಲೆ ಸೊ ಒಂದು ಅರ್ಧ ಅವರ್ ರೆಸ್ಟ್ ಮಾಡಿದ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಬಂದಿದ್ದಲ್ವ, ಒಂಥರ ಟಯರ್ಡಾಗಿ ಹೋಗಿತ್ತು. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಸ್ವಲ್ಪ ನುಗ್ಗೆಕಾಯಿ ಸಾರು ಮಾಡಿದ್ನಲ್ಲ ಬೆಳಗ್ಗೆ, ಅದನ್ನು ಒಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ತಂದಿರೋ ಐಟಮ್ ಎಲ್ಲ ಎತ್ತಿ ಜೋಡಿಸಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋದರು. ಎಲ್ಲಿಗೆ ಅಂದರೆ ಅದೇ ಲಾಸ್ಟ್ ಟೈಮು ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ತರಕಾರಿ ಎಲ್ಲ ಕೊಟ್ಟಿದ್ರಲ್ಲ, ಸೊ ಅವರು ಹಲಸಿನ ಹಣ್ಣು ಕೊಟ್ಟಿದ್ರು ಹೋದ ಸತಿ. ಅದು ಹಲಸಿನ ಹಣ್ಣು ತೊಗೊಂಡು ಬರೋದಕ್ಕೆ ಇವತ್ತು ಹೋಗಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಗಿತ್ತು ಫ್ರೆಂಡ್ಸ್ ಹಲಸಿನ ಹಣ್ಣು. ಸೊ ಆವಾಗ ಮುಂಚೆ ನಮ್ಮ ಅಜ್ಜಿಯವ್ರ ತೋಟದಲ್ಲಿ ಹಲಸಿನ ಹಣ್ಣು ಬಿಡೋದು. ಸೊ ಅವಾಗ ನಮ್ಮ ಅಜ್ಜಿಯವರು ಕಿತ್ಕೊಂಡ್ಬಂದಾಗ
ಹಲಸಿನ ಹಣ್ಣು ಹಲ್ವಾ, ಹಲಸಿನ ಹಣ್ಣು ಚಿಪ್ಸು ಮತ್ತು ಹಲಸಿನ ಹಣ್ಣಲ್ಲಿ ರಸಾಯನ ಮಾಡ್ತಾಯಿದ್ರು. ಇನ್ನೂ ತುಂಬ ವೆರೈಟಿ ಮಾಡ್ತಾಯಿದ್ರು ಹಲಸಿನ ಹಣ್ಣಲ್ಲಿ. ಸೊ ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ ಲಾಸ್ಟ್ ಟೈಮು, ಬಟ್ ಆಗಲಿಲ್ಲ. ಯಾಕಂದರೆ ನನ್ನ ಫ್ರೆಂಡ್ಗೂ ಕೊಟ್ಟೆ. ಸೊ ನಾವೇ ಎಲ್ಲ ತಿನ್ಕೊಂಡ್ವಿ ಅಲ್ಲ ಫಸ್ಟ್ ಟೈಮ್ದು. ಸೊ ತಿನ್ಕೊಂಡ್ವಿ. ಈ ಸತಿ ಅಂದರೆ ಏನಾದರೂ ಮಾಡಬೇಕು ಅದರ ಸ್ಪೆಷಲ್ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಅವರು ಕಾಲ್ ಬಂತು ಅಂತ ಮತ್ತೆ ಅಲ್ಲಿಗೆ ಹೋದರು. ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳೆಲ್ಲ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಈಗ ರೆಡಿಯಾಗಿ ಸೊ ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಫೈನಲಿ 6 ಗಂಟೆಗೆಲ್ಲ ಪೂಜೆ ಮಾಡಿದ್ದಾಯಿತು. ಈಗ ಅಡುಗೆ ಏನು ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್. ನುಗ್ಗೆಕಾಯಿ ಸಾರು ಇನ್ನೊಂದು ಸ್ವಲ್ಪ ಹಂಗೆ ಇದೆ, ಬೇರೆದು ಮಾಡೋದೇ ಏನೂ ಗೊತ್ತಿಲ್ಲ. ಜೀರಾ ವಾಟರ್ಗೆ ಇಟ್ಟಿದ್ದೀನಿ. ಶೆಕೆ ನೋಡಿ ಫ್ರೆಂಡ್ಸ್, ಸಾಕು ಹೋಗ್ತಾಯಿದೆ. ಆಮೇಲೆ ಇನ್ನೊಂದು ಕತೆ ಏನು ಅಂದರೆ, ಸೊ ಈಚೆ ಕಡೆ ಜಲ್ಲಿ ಕಲ್ಲು ಹಾಕ್ತೀವಿ ಅಂತಂದಿದ್ನಲ್ಲ. ಸೊ ಅದು ನೆನೆನೂ ಹಾಕೋಕ್ಕಾಗಲಿಲ್ಲ, ಇವತ್ತು ಹಾಕೋದಕ್ಕಾಗಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಅದೊಂದು ಸ್ವಲ್ಪ ತಲೆ ಕೆಟ್ಟೋಗಿದೆ, ಏನು ಮಾಡೋದು ಅಂತ. ಮಳೆ ಬಂದರೆ ಫುಲ್ಲು ನೀರು ತುಂಬ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಇನ್ನೊಂದೇನು ಅಂದರೆ, ಇವತ್ತು ಕರೆಂಟ್ ಇರುತ್ತೋ ಇಲ್ವೋ ಅನ್ನೋದೇ ಡೌಟು. ಟಿ ವಿ ಒಂದು ಓಡ್ತಾ ಇದೆ ಅಷ್ಟೇ. ಟಿ ವಿ ಮತ್ತು ಬಲ್ಪು, ಚಾರ್ಜಿಂಗ್ ಬಲ್ಪೇ ಇರೋದು. ಕರೆಂಟ್ ಇಲ್ಲ ಅಂದ್ರೂ ಈ ಬಲ್ಪ್ ಉರಿತಾನೆ ಇರುತ್ತೆ. ವಾಷಿಂಗ್ ಮಿಷಿನ್ ಓಡ್ತಾ ಇಲ್ಲ, ಫ್ರಿಜ್ಜು ಓಡ್ತಾ ಇಲ್ಲ. ಸೊ ಏನು ಮಾಡೋದು ಗೊತ್ತಿಲ್ಲ. ಮೇ ಬಿ ಕರೆಂಟ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೋ. ಸೊ ಬನ್ನಿ, ಅದೇ ಇದೆ. ಅಡುಗೆ ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಮನೆಯವ್ರು ಬಂದಮೇಲೆ ಡಿಸೈಡ್ ಮಾಡೋಣ ಅವ್ರು ಏನೇನು ತರ್ತಾರೆ ಅನ್ನೋದ್ರ ಮೇಲೆ. ಸೊ ಫ್ರೆಂಡ್ಸ್, ಈಗ ತಾನೇ ಪೂಜೆ ಮಾಡಿದಾಯಿತು. ಬನ್ನಿ, ಈಗ ಜೀರಾ ವಾಟರ್ ಕೊಟ್ಬಿಟ್ಟು ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಯಾನ್ ಇತ್ತು ಫ್ರೆಂಡ್ಸ್. ಕ್ಯಾನ್ ಖಾಲಿಯಾಗಿತ್ತು. ಸೊ ನೀರು ತರಬೇಕು. ಸೊ 15 ದಿನ ಆಯಿತು ಕ್ಯಾನ್ ತೊಳೆದು. ಸೊ ಅದಕ್ಕೆ ಇಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅಕ್ಕಿ, ಉಪ್ಪು, ಸೋಡಾ, ನಿಂಬೆಹಣ್ಣು ರಸ, ಹಾಗೆ ಐಸ್ ಕ್ಯೂಬ್ಸ್ ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಈಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಿಸಿನೀರು ಹಾಕಿ ಇದು ಮಾಡಿದೆ ಫ್ರೆಂಡ್ಸ್, ಅದಕ್ಕೆ ಹೊಗೆ ಬರ್ತಾಯಿದೆ ಅದು. ಸೊ ಒಂದು 2-3 ಸತಿ ಹಾಗೆ ನಾರ್ಮಲ್ ವಾಟ್ರಲ್ಲಿ ತೊಳ್ಕೊಂಡು ಮತ್ತೆ ಒಂದು 2 ಸತಿ ಬಿಸಿನೀರು ಹಾಕಿ ಅಲ್ಲಾಡಿಸ್ಕೊಳ್ತೀನಿ. ಆವಾಗ ಫ್ರೆಶ್ ಸ್ಮೆಲ್ ಬರ್ತಾ ಇರುತ್ತೆ. ಕ್ಯಾನು ಲೆಮನ್ ಫ್ಲೇವರು. ಸೊ ಚೆನ್ನಾಗಿರುತ್ತೆ, ತುಂಬ ಬೇಗನೂ ಕ್ಲೀನ್ ಆಗುತ್ತೆ. ಆಮೇಲೆ ಜೀರಾ ವಾಟರ್ ಕೂಡ ಆಗಿತ್ತು, ಅದನ್ನು ಕೂಡ ಕುಡ್ಕೊಂಡೆ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವರು ಬಂದು ಮತ್ತೆ ನೀರು ತರಬೇಕಿತ್ತು ಫ್ರೆಂಡ್ಸ್. ನೀರು ತರಕೋರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ನೀರು ತರಬಿಡ್ತಾರೆ. ಮ್ಯಾಕ್ಸ್ ಬಿಸ್ಕೆಟ್ ತರಿಸಿಕ್ಕಿದ್ದೀನಿ ಫ್ರೆಂಡ್ಸ್. ಅದು ಹಾಕಿಲ್ಲ, ಯಾಕಂದರೆ ನೆನೆ ಚಿಕನ್ ಹಾಕಿದ್ನಲ್ವ, ಅದಕ್ಕೋಸ್ಕರ. ಇವತ್ತು ಹಾಕ್ಬೇಕಿತ್ತು. ಮ್ಯಾಕ್ಸಿ ಅವನಿಗೆ ಬೇಜಾರಾಗ್ಬಿಟ್ರೆ ಹಿಂಗೆ ಫ್ರೆಂಡ್ಸ್. ಬೆಳಗ್ಗೆ ಬೈದ್ಬಿಟ್ಟೆ ಅವನಿಗೆ ಮಧ್ಯಾಹ್ನ, ಅದಕ್ಕೆ ಕೋಪ. ಅದು ಅಲ್ಲಕ್ಕೆ ಹೋಗುತ್ತಲ್ಲ ಫ್ರೆಂಡ್ಸ್, ಮನೆ ಮುಂದೆ ಕೂತ್ಕೊಂಡು ಒಳ್ಳೆ ಅಳೋ ಥರ ಸೌಂಡ್ ಮಾಡ್ತಾನೆ. ಆ ಥರ ಅಳಬಾರ್ದು ಅಂತ ಹೇಳ್ತಾರೆ ನಾಯಿಗಳು ಮನೆ ಮುಂದೆ. ಇವನು ಅದೇ ಥರ ಮಾಡಿದಾಗ ನನಗೆ ಕೋಪ ಅಂದರೆ ಬೈದ್ಬಿಡ್ತೀನಿ. ಎದ್ದಾಗ ಆ ಕಡೆ ಅಂದ್ಕೊಂಡು, ಅದಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟವನೇ. ಮ್ಯಾಕ್ಸ್, ನಾವು ಅಂದ್ಕೊತೀವಿ ಅಷ್ಟೇ ಫ್ರೆಂಡ್ಸ್, ಪ್ರಾಣಿಗಳಿಗೆ ಏನು ಗೊತ್ತಾಗಲ್ಲ ಅಂತ. ಬಟ್ ಎಲ್ಲ ಗೊತ್ತಾಗುತ್ತೆ ಪ್ರಾಣಿಗಳಿಗೆ. ಮ್ಯಾಕ್ಸಿಮನೇ ಮ್ಯಾಕ್ಸಿ ನೋಡಿ ಫ್ರೆಂಡ್ಸ್, ಕರೆದಿದ ತಕ್ಷಣ ಮೇಲೆ ನೋಡಿ ಹಂಗೆ ಕೆಳಗಡೆ ನೋಡ್ಬಿಡ್ತಾನೆ. ಕಳ್ಳ ಮ್ಯಾಕ್ಸಿ ಅವನು. ಮ್ಯಾಕ್ಸಿ. ಸೊ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ಹಲಸಿನನ್ನು 4 ಕಿತ್ಕೊಂಡ್ಬಂದಿದ್ದಾರೆ. ಸೊ ಇದು 3 ದೊಡ್ಡದು, ಅದು 1 ಚಿಕ್ಕದಿದೆ. ಸೊ ಇವಾಗ ಕಿತ್ತಿರೋದು ನೋಡಿ. ಇನ್ನೂ ಹಾಲು ಬರ್ತಾ ಇದೆ. ಇನ್ನು ಏನಾದರೂ ಮಾಡಬೇಕು ಫ್ರೆಂಡ್ಸ್ ಈ ಸತಿ. ಚಿಪ್ಸು ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಚಿಪ್ಸು ಆಯಿಲ್ ಫುಡ್ ಬೇಡ. ಸೊ ಹಲ್ವಾ ಏನಾದರೂ ಮಾಡಿಕೊಡ್ತೀನಿ ನಮ್ಮ ಮನೆಯವ್ರಿಗೆ, ಚೆನ್ನಾಗಿರುತ್ತೆ. ಇನ್ನೂ ಹಣ್ಣಾಗಿಲ್ಲ ಅನಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ಇಲ್ಲಿ ತುದಿಯಲ್ಲಿ ಸುಣ್ಣ ಹಚ್ಬಿಟ್ಟಿಟ್ರೆ ಬೇಗ ಹಣ್ಣಾಗುತ್ತೆ ಅಂತ ಅಂತಾರೆ. ಬಟ್ ನಮ್ಮ ಮನೆಯವರು ಬೇಡ ಅದೆಲ್ಲ ಅಂತಂತ ಇದ್ದಾರೆ. ನೋಡಿ ಹಾಗೆ ಇಟ್ಟು 1-2 ದಿನ ಹಣ್ಣು ಮಾಡೋಣ. ನೋಡಿ ಯಾರು ಬಂದಿದ್ದಾರೆ ಒಳಗಡೆಗೆ. ಏನ ಮ್ಯಾಕ್ಸಿ? ನೆನ್ನೆ ಚಿಲ್ಲಿ ಚಿಕನ್ ಮಾಡಿದ್ವಲ್ಲ, ಅದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತಾ. ಸೊ ನಮ್ಮ ಮನೆಯವ್ರು ಏನಾದರೂ ಅಂದರೆ ನೀರು ಇಟ್ಕೊಬರಕ್ಕೆ ಹೋಗಿದಾರಲ್ಲ, ಬರೋಷ್ಟಲ್ಲಿ ಬೇಗ ಪಟ್ಟಂತ ರೆಡಿಯಾಗಿ ಹೋಗಿ ಮತ್ತೆ ಚಿಕನ್ ತಂದು ಇವತ್ತು ಮಾಡೋಣ ಅಂತ ಇದ್ದಾರೆ. ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ, ಆದರೆ ಹೋಗಿ ಚಿಕನ್ ತೊಗೊಂಬಂದು ಮಾಡೋಣ. ಸಕ್ಕತ್ತಾಗಿರ್ತದೆ ಫ್ರೆಂಡ್ಸ್. ಆದರೆ ಇವತ್ತು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಾನು. ಸೊ ಬನ್ನಿ, ಅವರು ಇಲ್ಲೇ ನೀರಿರೋದು ಹೋಗಿ ಬಂದುಬಿಡ್ತಾರೆ. ಪಟ್ಟಂತ 2 ನಿಮಿಷ ರೆಡಿಯಾಗಿ ಬರ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ ಚಿಕನ್ ತೊಗೊಂಬಂದು ಇವತ್ತು ಶೇರ್ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಯಾವುದೋ ಕಾಲ್ಸ್ ಬರ್ತಿತ್ತು, ಬೇರೆ ಏನೋ ಕೆಲಸದ್ದು. ಸೊ ಹಾಗಾಗಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲೆಲ್ಲ ಇದು ಮಾಡಿ ಇಟ್ಟಿದ್ದೀವಿ, ಅಂದರೆ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಇದೆರಡನ್ನೂ ಜಜ್ಕೊಳ್ಬೇಕು. ಹಾಗೆ ಇಲ್ಲಿ ಪೆಪ್ಪರ್ ಫ್ರೈ ಮಾಡಿ ಇಟ್ಟಿದ್ದೀನಿ. ಜೀರಿಗೆ ನಮ್ಮ ಮನೆಯವರು ಫ್ರೈ ಮಾಡಿಕೊಂಡು ಆಲ್ರೆಡಿ ಪೌಡರ್ ಮಾಡ್ತಾಯಿದ್ದಾರೆ. ಸೊ ಈ ಚಿಕನ್ ಮಾಡಿದ್ದಾಗ್ತಾನೆ ನಮ್ಮ ಮನೆಯವರು ಮೇಲ್ಕೊಟ್ಟೆ ಪುಳಿಯೋಗರೆ ಮಾಡೋಣ ಅಂತ ಅದಕ್ಕೂ ರೆಡಿ ಮಾಡ್ತಾಯಿದ್ದಾರೆ. ಕಡಲೆಬೀಜ ಫ್ರೈ ಮಾಡಿಕೊಂಡು ಇಲ್ಲಿ ಕಡಲೆಕಾಳು, ಉದ್ದಿನಕಾಳು, ಧನಿಯಾ, ಕರಿಬೇವು, ಸಾಸಿವೆ, ಮೆಂತ್ಯ, ಹಾಗೆ ಒಣಗಿದ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಕರಿಬೇವು, ಹಿಂಗು, ಉಪ್ಪು ಇದಿಷ್ಟು
ಇಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಅದ್ರ ಜೊತೆ ಇದು ಬಂದುಬಿಟ್ಟು ಹುಣಸೆ ಹಣ್ಣು ಫ್ರೆಂಡ್ಸ್, ಹುಣಸೆ ಹಣ್ಣು, ಬೆಲ್ಲ ಮತ್ತು ಹಿಂಗು, ಅರಶಿನ ಇದಿಷ್ಟು ಹಾಕ್ಬಿಟ್ಟು ಬೇಯಿಸ್ತಾ ಇರೋದು. ಸೊ ಅದು ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ಊಟ ಕೂಡ ರೆಡಿ ಆಯಿತು. ಎಗ್ ಬಿರಿಯಾನಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ, ನನಗೆ ಒನ್ ಟೈಮ್ಗೆ 3 ಅಡುಗೆ, ದಿನಕ್ಕೆ ಹೆಂಗಿದ್ರು 3 ಅಡುಗೆ ಮಾಡಲೇಬೇಕು. ನನಗೆ ಅರ್ಧಕ್ಕರ್ಧ ಕಿಚನಲ್ಲಿ ಇದ್ದೇ ಕಾಲು ನೋವು ಜಾಸ್ತಿ ಹೋಗುತ್ತೆ. ಸೊ ತುಂಬ ಜಾಸ್ತಿ ಹೋಯಿತು ಫ್ರೆಂಡ್ಸ್. ಇವತ್ತು ಆಲ್ರೆಡಿ ಒಂದು ವಾರದಿಂದ ಇತ್ತು ಕಾಲು ನೋವು, ಮತ್ತು ಇವತ್ತಂತೂ ಸಿಕ್ಕಾಪಟ್ಟೆ ಜಾಸ್ತಿ ಹೋಯಿತು. ಅದಕ್ಕೆ ಬಿಸಿನೀರು ಒಂದು ಸ್ವಲ್ಪ ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕಾಲು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಫ್ರೆಂಡ್ಸ್, ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಲ್ಲಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.